ಸುಂದರವಾದ ಹೂಗಳನ್ನು ತಂದು ಕೊಡುತ್ತೇನೆ ಎಂದು ಹೋದ ನನ್ನ ಸ್ವಾಮಿ ಇನ್ನು ಏಕೆ ಬಂದಿಲ್ಲ? ಸಾಕು ಮಾತೆ, ಸಾಕು. ಜಗದೀಶ್ವರಿ, ಪರಮೇಶ್ವರಿ, ಇನ್ನೂ ಈ ವೇಷ ಬೇಕೆ? ತಾಯಿ, ನಿನ್ನ ಈ ಸುಂದರ ರೂಪವನ್ನು ತೊರೆದು ಮಹಾರಾಕ್ಷಸರ ಎದೆ ನಡಗಿಸುವಂತಹ ಘೋರ ಕಾಳಿಕಾ ರೂಪವನ್ನು ತಾಳಬೇಕು. ಏನು? ನಾನು ಕಾಳಿಯ ರೂಪ ತಾಳಬೇಕೆ? ಹೌದು ತಾಯಿ, ಕಾಳಿಕಾ ರೂಪದಲ್ಲಿರುವ ನಿನ್ನನ್ನು ಆ ರಾವಣನು ಲಂಕೆಗೆ ಖಂಡಿತ ಕರೆದುಕೊಂಡು ಹೋಗುವುದಿಲ್ಲ. ಪುನಃ ನಿನ್ನನ್ನು ಕೈಲಾಸಕ್ಕೆ ಕಳಿಸುತ್ತಾನೆ. ರಾವಣನು ಸೂರ್ಯ ವಂದನೆಯನ್ನು ಮುಗಿಸಿ ಬರುತ್ತಿದ್ದಾನೆ. ನಾನು ಇಲ್ಲಿಯೇ ಮರೆಯಾಗಿರುತ್ತೇನೆ. ನಿನ್ನ ಕರಾಳ ರೂಪವನ್ನು ಅವನು ನೋಡುವಂತೆ ನಾನೇ ಅವನಿಗೆ ಹೇಳುತ್ತೇನೆ. ನಿನ್ನ ಈ ರೂಪವನ್ನು ಕಳಿಸಿ ಕರಾಳ ರೂಪವನ್ನು ತಾಳು. ಹಾಗೆ ಆಗಲಿ ನಾರದ, ಹಾಗೆ ಮಾಡುತ್ತೇನೆ. ನಾರಾಯಣ ನಾರಾಯಣ. ಮುನೀಂದ್ರ, ನಾವು ವಾಸಿಸಲು ಒಂದು ಪ್ರಶಸ್ತವಾದ ಸ್ಥಳವನ್ನು ತಿಳಿಸುವುದಾಗಿ ಹೇಳಿದ್ದೀರಿ. ಹೇಳುತ್ತೇನೆ ರಾಮಚಂದ್ರ. ಇಲ್ಲಿಂದ 2 ಯೋಜನ ದೂರದಲ್ಲಿ ಪಂಚವಟಿ ಎಂಬ ಖ್ಯಾತವಾದ ಒಂದು ಅರಣ್ಯ ಪ್ರದೇಶವಿದೆ. ಅಲ್ಲಿಗೆ ಹೋಗಿ ಆಶ್ರಮವನ್ನು ಕಟ್ಟಿಕೊಂಡು ಪಿತೃವಾಕ್ಯ ಪರಿಪಾಲನೆಯ ಅವಧಿಯನ್ನ ಪೂರ್ಣಗೊಳಿಸಿ. ಆಗಲಿ ಮುನೀಂದ್ರ, ತಮ್ಮ ಸೂಚನೆಯಂತೆ ನಾವು ಅಲ್ಲಿಯೇ ನೆಲೆಸುತ್ತೇವೆ. ರಾಮಚಂದ್ರ, ಸತ್ಯ ಪ್ರತಿಜ್ಞನಾದ ನೀನು ಕೃತ ಕಾರ್ಯನಾಗಿ ಅಯೋಧ್ಯೆಯಲ್ಲಿ ನೆಲೆ ನಿಲ್ಲುವೆ. ತಮ್ಮ ಶುಭ ಹಾರೈಕೆಗಳಿಗೆ ನಾನು ವಂದಿಸುತ್ತೇನೆ. ಮುನೀಂದ್ರ, ನಾವಿನ್ನು ಪಂಚವಟಿಯತ್ತ ಪ್ರಯಾಣ ಬೆಳೆಸುತ್ತೇವೆ. ಮುನೀಂದ್ರ, ತಂದೆಯ ಮನೆಯಂತೆ ನಿಮ್ಮ ವಾತ್ಸಲ್ಯದ ನೆರಳಿನಲ್ಲಿ ಕೆಲವು ದಿನ ಪ್ರಶಾಂತವಾಗಿ ಕಾಲ ಕಳೆಯುವಂತಾಯಿತು. ನಿನ್ನಂಥ ಪುಣ್ಯವತಿಯನ್ನು ವಾತ್ಸಲ್ಯದಿಂದ ಕಾಣುವುದು ಈ ತಪಸ್ವಿಗೆ ದೊರೆತ ಭಾಗ್ಯ ಮಗಳೇ. ಮುನೀಂದ್ರ, ನಿಮ್ಮ ಆಶ್ರಮದಲ್ಲಿ ಕಳೆದ ಸಮಯ ನಮಗೆ ನವ ಚೈತನ್ಯವನ್ನು ತುಂಬಿದೆ. ರಾಮಚಂದ್ರ, ನಾನೊಂದು ನಿರ್ಧಾರಕ್ಕೆ ಬಂದಿದ್ದೇನೆ. ಅದೇನೆಂದು ಹೇಳಿ ಮುನೀಂದ್ರ. ನನಗೆ ಅಗತ್ಯವಿಲ್ಲದೆ ಮುಂದೆ ನಿನಗೆ ಅಗತ್ಯವಾಗುವ ಕೆಲವು ಶಸ್ತ್ರಾಸ್ತ್ರಗಳನ್ನು ಲೋಕ ಕಲ್ಯಾಣದ ದೃಷ್ಟಿಯಿಂದ ನಿನಗೆ ನೀಡಬೇಕೆಂದು ನಾನು ಸಂಕಲ್ಪಿಸಿದ್ದೇನೆ. ಅದು ನನ್ನ ಸೌಭಾಗ್ಯ ಮುನೀಂದ್ರ. ಶಿಷ್ಯೋತ್ತಮರೇ, ರಾಮಚಂದ್ರ, ಇದು ಸುವರ್ಣ ಖಚಿತವಾದ ವೈಷ್ಣವ ಧನುಸ್ಸು. ದೇವಶಿಲ್ಪಿಯಾದ ವಿಶ್ವಕರ್ಮನಿಂದ ನಿರ್ಮಿತವಾದದ್ದು. ಮಹಾವಿಷ್ಣು ಈ ಧನುಸ್ಸಿನಿಂದಲೇ ಅಸುರರನ್ನು ಸಂಹರಿಸಿ ದೇವತೆಗಳನ್ನು ರಕ್ಷಿಸಿದ. ಪುರುಷ ಶ್ರೇಷ್ಠ ಸೂರ್ಯ ಸದೃಶವಾದ ಈ ಅಮೋಘ ಬಾಣಗಳನ್ನ ಸ್ವತಃ ಬ್ರಹ್ಮನೇ ನನಗೆ ನೀಡಿದ. ಚಿನ್ನದ ಒರೆ, ಚಿನ್ನದ ಹಿಡಿಯನ್ನು ಕೂಡಿರುವ ಖಡ್ಗ, ಈ ಅಮೋಘ ಬಾಣಗಳು, ಈ ಧನಸ್ಸು, ಇವೆಲ್ಲವನ್ನು ದೇವೇಂದ್ರನು ವಜ್ರಾಯುಧವನ್ನು ಸ್ವೀಕರಿಸಿದಂತೆ ಸ್ವೀಕರಿಸು. ಮುಂದೆ ಒದಗಲಿರುವ ಯುದ್ಧಗಳಲ್ಲಿ ಇವು ನಿನಗೆ ಜಯವನ್ನು ತಂದುಕೊಡಲು. ರಾಮಚಂದ್ರ, ನೀನು ನಮ್ಮ ಆಶ್ರಮಕ್ಕೆ ಬಂದು ಈ ಶಸ್ತ್ರಾಸ್ತ್ರಗಳನ್ನು ಸ್ವೀಕರಿಸಿದ್ದು ನನಗೆ ಪರಮ
ಲೋಕವಂದ್ಯ ರಾಮ ಸುಗುಣವಂತ ಸೀತೆ ಮಾದರಿ ಸೋದರ ಸುಮಿತ್ರಾ ಕುವರ ಲೋಕವಂದ್ಯ ರಾಮ ಸುಗುಣವಂತ ಸೀತೆ ಮಾದರಿ ಸೋದರ ಸುಮಿತ್ರಾ ಕುವರ ಮುನಿಯ ಮಾತಿನಂತೆ ಪಂಚವಟಿಯ ಸೇರಲು ರಾಮ ಸೀತೆ ಲಕ್ಷ್ಮಣ ಕಾನನದಿ ನಡೆಯಲು ಮುನಿಯ ಮಾತಿನಂತೆ ಪಂಚವಟಿಯ ಸೇರಲು ರಾಮ ಸೀತೆ ಲಕ್ಷ್ಮಣ ಕಾನನದಿ ನಡೆಯಲು ಅಸಾಮಾನ್ಯರಾದರು ಅಸಾಮಾನ್ಯರಾದರು ಸಾಮಾನ್ಯರಾದರೆ ಲೋಕವಂದ್ಯ ರಾಮ ಸುಗುಣವಂತೆ ಸೀತೆ ಅಸಾಮಾನ್ಯರಾದರು ಸಾಮಾನ್ಯರಾದರೆ ಲೋಕವಂದ್ಯ ರಾಮ ಸುಗುಣವಂತೆ ಸೀತೆ ರಾಜಕುಲದಿ ಜನ್ಮವು ಭುವನ ಗೆಲುವ ಶೌರ್ಯವು ರಾಜಕುಲದಿ ಜನ್ಮವು ಭುವನ ಗೆಲುವ ಶೌರ್ಯವು ಧರ್ಮ ಕರ್ಮ ಪಾಲನೆಗೆ ಧರ್ಮ ಕರ್ಮ ಪಾಲನೆಗೆ ಮಾಡಿದೆ ವನವಾಸವು ಸೂರ್ಯವಂಶಿ ತೇಜನಿಗೂ ಬಿಸಿಲ ತಾಪವೇತಕೋ ಸೂರ್ಯವಂಶಿ ತೇಜನಿಗೂ ಬಿಸಿಲ ತಾಪಬೇಕೋ ಬಿಸಿಲ ತಾಪಬೇಕೋ ಸ್ವಾಮಿ ಅಲ್ಲಿ ನೋಡಿ. ಆ ಪಕ್ಷಿ ಎಷ್ಟು ದೊಡ್ಡದಾಗಿದೆ, ಅದು ಭಯ ಹುಟ್ಟಿಸುವಂತಿದೆ. ಆ ಪಕ್ಷಿಯ ರೆಕ್ಕೆಗಳು ಮನುಷ್ಯರನ್ನೇ ಎತ್ತುಕೊಂಡು ಹೋಗುವಷ್ಟು ವಿಶಾಲವಾಗಿದೆ. ಅದು ನಿಜವಾದ ಪಕ್ಷಿಯೋ ಅಥವಾ ರಾಕ್ಷಸ ಮಾಯೆಯೋ ಎಂದು ಭಯವಾಗುತ್ತಿದೆ. ನೀನು ಭಯಪಡಬೇಡ ದೇವಿ. ಅದು ಪಕ್ಷಿಯೋ ರಾಕ್ಷಸರ ಮಾಯೆಯೋ ಎಂದು ನಾನು ತಿಳಿದು ಬರುತ್ತೇನೆ. ಲಕ್ಷ್ಮಣ, ನೀನು ಸೀತೆಯ ರಕ್ಷಣೆಗಾಗಿ ಇಲ್ಲಿಯೇ ಇರು. ನಾನು ಹೋಗಿ ಬರುತ್ತೇನೆ. ಆಗಲಿ ಸಹೋದರ, ನಾನು ಅತ್ತಿಗೆಯ ಬಳಿಯಲ್ಲಿಯೇ ಇರುತ್ತೇನೆ. ಎಲೈ, ಯಾರು ನೀನು? ಪಕ್ಷಿ ಕುಲದ ಚಕ್ರವರ್ತಿಯಂತೆ ವಿಶಾಲ ರೆಕ್ಕೆಗಳನ್ನುಳ್ಳ ನೀನು ಯಾರೆಂದು ತಿಳಿಸು. ನಾನಿರುವ ಕಡೆಗೆ ಬಂದಿರುವ ನೀನೇ ನಿನ್ನ ಪರಿಚಯವನ್ನು ಮೊದಲು ಹೇಳುವುದು ಸೂಕ್ತ. ಆಗಲಿ, ನಾನು ನನ್ನ ಪರಿಚಯವನ್ನು ಹೇಳುತ್ತೇನೆ. ನಾನು ಕೋಸಲ ದೇಶದ ಮಹಾರಾಜ ದಶರಥನ ಪುತ್ರ ರಾಮ. ನನ್ನೊಂದಿಗೆ ಇರುವವರು ನನ್ನ ಪತ್ನಿ ಸೀತೆ ಹಾಗೂ ಸೋದರ ಲಕ್ಷ್ಮಣ. ಆನಂದವಾಯಿತು, ಪರಮಾನಂದವಾಯಿತು. ಪ್ರಿಯ ಬಂಧುವನ್ನು ಕಂಡಷ್ಟು ಸಂತೋಷವಾಯಿತು. ಏನು ಬಂಧುವೆ? ನಿನ್ನೊಂದಿಗೆ ನಮಗೆಂತಹ ಬಂಧುತ್ವ? ಯಾರು ನೀನು? ಅಯ್ಯ ರಾಮ, ನಾನು ನಿನ್ನ ತಂದೆಯ ಮಿತ್ರನೆಂದು ತಿಳಿ. ಏನು, ನೀನು ನನ್ನ ತಂದೆಯ ಮಿತ್ರನೇ? ಹೌದು, ನಾನು ರಘುವಂಶದ ಹಿತಚಿಂತಕ. ದಶರಥನ ಮಿತ್ರನೆಂಬುದು ನನ್ನ ವಂಶಾವಳಿಯ ವಿವರವನ್ನು ಕೇಳಿದರೆ ಗೊತ್ತಾಗುತ್ತದೆ. ಅದನ್ನು ಕೃಪೆ ಮಾಡಿ ತಿಳಿಸು.
ಕಶ್ಯಪನ ಹೆಂಡತಿ ತಾಮ್ರ, ಅವಳ ಮಗಳು ಶುಕಿ, ಶುಕಿಯ ಮಗಳು ನತ, ಅವಳ ಮಗಳು ವಿನತ, ಆ ವಿನತೆಗೆ ಅರುಣ, ಗರುಡ ಎಂಬ ಇಬ್ಬರು ಮಕ್ಕಳು. ನಾನು ಮತ್ತು ಸಂಪಾತಿ ಅರುಣನ ಮಕ್ಕಳು. ನನ್ನ ಹೆಸರು ಜಟಾಯು. ಅರುಣ, ನಮ್ಮ ಕುಲದೈವ ಸೂರ್ಯನ ಸಾರಥಿ. ಮಹಾನುಭಾವ, ನಿನ್ನ ವಿಷಯವನ್ನು ಕೇಳಿದರೆ ನನ್ನ ಪತ್ನಿ ಹಾಗೂ ಸೋದರನ ಭಯ ದೂರವಾಗುತ್ತದೆ. ನಡಿ ರಾಮಚಂದ್ರ, ಅವರ ಆತಂಕವನ್ನು ನಿವಾರಿಸಿ. ಸೀತೆ, ಲಕ್ಷ್ಮಣ, ಆತಂಕಕ್ಕೆ ಯಾವ ಕಾರಣವೂ ಇಲ್ಲ. ಇವನು ಪಕ್ಷಿರಾಜ ಜಟಾಯು, ರಾಕ್ಷಸರ ಮಾಯೆಯಲ್ಲ. ನಮ್ಮ ತಂದೆಯ ಮಿತ್ರ, ನಮ್ಮ ಕುಲ ದೈವವಾದ ಸೂರ್ಯನ ಸಾರಥಿಯಾದ ಅರುಣನ ಪುತ್ರ. ಜಟಾಯು, ನಮ್ಮ ವಂದನೆಗಳನ್ನು ಸ್ವೀಕರಿಸು. ನಿನ್ನ ಭವ್ಯಾಕಾರವನ್ನು ಕಂಡು ಭೀತಿಗೊಂಡೆ. ಈಗ ಭಯ ನಿವಾರಣೆ ಆಯಿತು. ನಿಮಗೆ ಮಂಗಳವಾಗಲಿ ರಾಮಚಂದ್ರ. ಸಂಪಾತಿ ನನ್ನ ಅಗ್ರಜ. ನಿಮ್ಮ ವಿಷಯವೆಲ್ಲ ನನಗೆ ಗೊತ್ತಿದೆ. ನೀವು ಬಯಸುವುದಾದರೆ ನೀವು ವಾಸ ಮಾಡುವ ಸ್ಥಳದಲ್ಲಿ ನಾನು ನಿಮಗೆ ಸಹಾಯಕನಾಗಿರುತ್ತೇನೆ. ನೀವು ಹೊರಗೆ ಹೋಗುವ ಸಂದರ್ಭದಲ್ಲಿ ಸೀತೆಯನ್ನು ನಾನು ಸಂರಕ್ಷಣೆ ಮಾಡುತ್ತೇನೆ. ಮಹಾನುಭಾವ, ನಿನ್ನ ಮಾತುಗಳನ್ನು ಕೇಳಿ ಒಬ್ಬ ಮಿತ್ರ, ಒಬ್ಬ ಬಂಧುವನ್ನು ಕಂಡಂತಾಯಿತು. ಮಹರ್ಷಿ ಅಗಸ್ತ್ಯರ ಸೂಚನೆಯಂತೆ ಸಮೀಪದಲ್ಲಿರುವ ಪಂಚವಟಿಯಲ್ಲಿ ನಾವು ಆಶ್ರಮವನ್ನು ಕಟ್ಟಿಕೊಂಡು ವಾಸ ಮಾಡುತ್ತೇವೆ. ನಿನ್ನ ಸ್ನೇಹ ನಮಗೆ ಬೇಕು. ಅಗತ್ಯವಾಗಿ ಆಗಲಿ ರಾಮಚಂದ್ರ. ನಿಮ್ಮ ಸ್ನೇಹಕ್ಕಾಗಿ ನಾನು ಕೃತಜ್ಞನಾಗಿದ್ದೇನೆ. ಆಪತ್ತಿನ ಪ್ರಸಂಗವೇನಾದರೂ ಬಂದರೆ ನಾನು ನನ್ನ ಪ್ರಾಣವನ್ನಾದರೂ ಕೊಟ್ಟು ಅದರ ನಿವಾರಣೆಗೆ ಪ್ರಯತ್ನಿಸುತ್ತೇನೆ. ನಮಗಿನ್ನು ಅಪ್ಪಣೆ ಕೊಡು. ಸುಂದರಿ, ನನ್ನನ್ನು ಹಿಂಬಾಲಿಸು. ನಾರಾಯಣ ನಾರಾಯಣ. ಆಹಾ, ಅದ್ಭುತ, ಪರಮಾದ್ಭುತ. ರಾವಣ ಈ ಸುಂದರ ರೂಪವನ್ನು ನೋಡಿ ಮೂರ್ಛೆ ಹೋಗದಿದ್ದರೆ ಸಾಕು. ಪರಮ ಸುಂದರಿಯಾದ ಪಾರ್ವತಿಯನ್ನು ನಾನು ಕರೆದೊಯ್ಯುತ್ತಿರುವಾಗ ಕಲಹಪ್ರಿಯನಾದ ಈ ಬಡಜೋಗಿ ಇಲ್ಲಿಗೇಕೆ ಬಂದ? ಸರಿಯಾದ ಸಮಯದಲ್ಲಿ ಹೇಳಿ ಕಳುಹಿಸಿದಂತೆ ಕಾಣಿಸಿಕೊಳ್ಳುವ ಇವನನ್ನು ಹೇಗೆ ನಿವಾರಿಸಿಕೊಳ್ಳುವುದು? ಇರಲಿ,
ಇವನನ್ನು ವಿಚಾರಿಸಿ ಕಳುಹಿಸುತ್ತೇನೆ. ನಾರದ ಮಹೋದಯ, ನಮೋ ನಮಃ. ಓಹೋ, ಲಂಕಾಧೀಶ್ವರ ರಾವಣ, ಇದೇನಿದು? ಪಾಮರರಂತೆ ಪಾದಯಾತ್ರೆಯಲ್ಲಿ ಹೋಗುತ್ತಿರುವೆಯಲ್ಲ. ನಿನ್ನ ಪುಷ್ಪಕ ವಿಮಾನ ಏನಾಯಿತು? ಯಾರಾದರೂ ಅಪಹರಿಸಿದರೆ? ನಾರದ ಮಹರ್ಷಿಗಳೇ, ಈ ಲಂಕೇಶ್ವರನ ಪುಷ್ಪಕ ವಿಮಾನವನ್ನು ಅಪಹರಿಸುವ ಧೈರ್ಯ 3 ಲೋಕಗಳಲ್ಲಿಯೂ ಯಾರಿಗಿದೆ? ಮತ್ತೇನು ಈ ವಿಪರ್ಯಾಸ? ಪುಷ್ಪಕ ವಿಮಾನವನ್ನು ಏರಿ ಆಕಾಶದಲ್ಲಿ ಹಾರಿ ಹೋಗುವ ನೀನು ಹೀಗೆ ನೆಲದ ಮೇಲೆ ನಡೆಯುತ್ತಿರುವುದನ್ನು ಕಂಡು ಅಚ್ಚರಿಯಾಗುವುದಿಲ್ಲವೇ? ಆಕಾಶ ಮಾರ್ಗದಲ್ಲಿ ಸಂಧ್ಯಾ ವಂದನೆ ಮಾಡಲು ಆಗುವುದಿಲ್ಲವಲ್ಲ. ಅಂದರೆ ಅದಕ್ಕಾಗಿ ಸಂಧ್ಯಾ ವಂದನೆ ಮಾಡಲು ಭೂಲೋಕಕ್ಕೆ ಇಳಿದಿದ್ದೇನೆ. ಭಲೆ ಭಲೆ ರಾವಣ, ನಿನ್ನ ಕರ್ತವ್ಯ ನಿಷ್ಠೆಯನ್ನು ಮೆಚ್ಚಬೇಕು. ನಿನ್ನ ಸಂಧ್ಯಾ ವಂದನೆ ಮುಗಿದಿರಬೇಕಲ್ಲ, ಪುಷ್ಪಕ ವಿಮಾನವನ್ನು ಏರಬಹುದಲ್ಲ? ನಾರದರೆ, ನಾನು ಹಾರಿಯಾದರೂ ಹೋಗುತ್ತೇನೆ, ನೀರಿನಲ್ಲಿ ಈಜಿಯಾದರೂ ಹೋಗುತ್ತೇನೆ. ಅದರ ಗೊಡವೆ ನಿಮಗೇಕೆ? ಅನ್ಯರ ಅಂತರಂಗದಲ್ಲಿ ಇಣುಕುವ ಈ ಅತಿ ಕುತೂಹಲವನ್ನು ಬಿಟ್ಟು ಇಲ್ಲಿಂದ ದಯಮಾಡಿಸಿ. ನನ್ನ ಮೇಲೆ ಏಕೆ ಇಷ್ಟೊಂದು ಬೇಸರ ರಾವಣ? ಏನೋ ವಿಶ್ವಾಸದಿಂದ ವಿಚಾರಿಸಿದರೆ ನನ್ನನ್ನು ಸಾಗ ಹಾಕಲು ನೋಡುತ್ತಿರುವೆಯಲ್ಲ. ನಾನೇನಾದರೂ ನಿನಗೆ ತೊಂದರೆ ಕೊಡುವ ಉಪದ್ರವಿಯೇ? ಸಂಕೋಚ ಬೇಡ ರಾವಣ. ನೀನು ಯಾರನ್ನಾದರೂ ಕರೆದುಕೊಂಡು ಹೋಗುತ್ತಿದ್ದರೆ ಹೇಳು, ನಾನು ನಿನಗೆ ಸಹಾಯ ಮಾಡುತ್ತೇನೆ. ನನ್ನ ಪಾಡಿಗೆ ನನ್ನನ್ನು ಬಿಟ್ಟು ತಾವು ಇಲ್ಲಿಂದ ದಯಮಾಡಿಸಿದರೆ ಅದೇ ತಾವು ನನಗೆ ಮಾಡುವ ದೊಡ್ಡ ಸಹಾಯ. ಈಗ ಅರ್ಥವಾಯಿತು. ನನ್ನಂತಹ ಬ್ರಹ್ಮಚಾರಿ ನಿನ್ನ ಬಳಿ ಇರಬಾರದೆಂದು ಬಯಸುತ್ತಿರುವುದನ್ನು ನೋಡಿದರೆ ಇಲ್ಲಿ ಯಾರೋ ಸುಂದರಿ ಇರಬೇಕು. ಹಾಗೆಯೇ ತಿಳಿದುಕೊಂಡು ಹೊರಟು ಬಿಡಿ. ನಿನ್ನ ಬಳಿ ಯಾರೋ ಸುಂದರಿ ಇರುವಳೆಂದು ಒಪ್ಪಿಕೋ, ನಾನು ಹೊರಟು ಹೋಗುತ್ತೇನೆ. ಆಯ್ತು, ಸುಂದರಿ ಇದ್ದಾಳೆಂದು ಒಪ್ಪಿಕೊಂಡೆ, ನೀವಿನ್ನು ಹೊರಡಿ. ಆದರೆ ಇಲ್ಲಿ ಯಾವ ಸುಂದರಿಯೂ ಕಾಣುತ್ತಿಲ್ಲವಲ್ಲ? ಬ್ರಹ್ಮಚಾರಿಯ ಕಣ್ಣಿಗೆ ಸುಂದರಿ ಏಕೆ ಕಾಣಬೇಕು ರಾವಣ? ಆದರೆ ನನ್ನ ಕಣ್ಣಿಗೆ ಸುಂದರಿ ಕಾಣುತ್ತಿಲ್ಲ, ಭಯಂಕರ ರೂಪಿನ ರಾಕ್ಷಸಿ ಕಾಣುತ್ತಿದ್ದಾಳೆ. ನಾರದರೆ, ತ್ರಿಲೋಕ ಸುಂದರಿಯನ್ನು ರಾಕ್ಷಸಿ ಎಂದರೆ ನಾನು ಸುಮ್ಮನಿರುವುದಿಲ್ಲ. ನಾನೇಕೆ ಸುಳ್ಳು ಹೇಳಲಿ ರಾವಣ? ನೀನೇ ಸರಿಯಾಗಿ ನೋಡು. ನಿನ್ನ ದೃಷ್ಟಿಯಲ್ಲಿ ದೋಷವಿರದಿದ್ದರೆ ಸತ್ಯವೇನೆಂದು ಅರ್ಥವಾಗುತ್ತದೆ. ಅವಳು ತ್ರಿಭುವನ ಸುಂದರಿಯೋ ಭೂತೇಶ್ವರಿಯೋ ನೀನೇ ನೋಡಿ ಹೇಳು. ನಾನೇ ನೋಡುತ್ತೇನೆ. ಯಾರು ಯಾರು? ನನ್ನ ತ್ರಿಭುವನ ಸುಂದರಿಯಲ್ಲಿ, ಈ ಭೂತೇಶ್ವರಿಯಲ್ಲಿ ಶಿರೋಮಣಿ ರಾವಣೇಶ್ವರ, ನೋಡು, ಸರಿಯಾಗಿ ನೋಡು. ಎರಡೂ ಕಣ್ಣುಗಳನ್ನು ತೆರೆದು ಚೆನ್ನಾಗಿ ನೋಡು. ಆಹಾ ಆಹಾ, ಎಂಥ ತ್ರಿಭುವನ ಸುಂದರಿ, ಸೌಂದರ್ಯ ನಿಧಿ, ಅಪೂರ್ವ ಲಾವಣ್ಯ ರಾಶಿ. ಆಹಾ, ಆ ಕಣ್ಣುಗಳು ಕೆಂಡದ ಉಂಡೆ, ಆ ಬಾಯಿಯೋ ಒಂದು ಗವಿಯ ದ್ವಾರವು, ಇನ್ನು ಆ ನಾಸಿಕವು, ಆಹಾ, ಅದಕ್ಕೆ ಯಾವ ಹೋಲಿಕೆಯೂ ಹೊಳೆಯುತ್ತಿಲ್ಲ. ಎಲವೋ ನಾರದ, ಸಾಕು ಮಾಡು ನಿನ್ನ ಅಪಹಾಸ್ಯದ ವಿಕಟ ನಗುವನ್ನು. ನಿನ್ನ ವೀಣೆಯ ಬುರುಡೆಯನ್ನು, ನಿನ್ನ ಬುರುಡೆಯನ್ನು ಒಡೆದು ಒಂದೇ ಏಟಿಗೆ ಪುಡಿ ಪುಡಿ ಮಾಡಿಬಿಡುತ್ತೇನೆ. ರಾವಣ, ಕೇಳಿಸಿಕೊಂಡೆಯೋ? ಇವಳ ಕಂಠ ಕೋಗಿಲಿಯದೋ ಅಥವಾ ಭಾರೀ ಘಂಟಾನಾದವೋ? ಇವಳನ್ನು ನಾನು ಲಂಕೆಗೆ ಕರೆದುಕೊಂಡು ಹೋಗುವುದಿಲ್ಲ. ಏನು ರಾವಣ, ನೀನೇ ಮೆಚ್ಚಿ ಇಷ್ಟು ದೂರ ಕರೆದುಕೊಂಡು ಬಂದು ಈಗ ಕರೆದುಕೊಂಡು ಹೋಗುವುದಿಲ್ಲ ಎನ್ನುತ್ತಿರುವೆಯಲ್ಲ. ಇವಳನ್ನು ನೋಡದೆಯೇ ಕರೆದುಕೊಂಡು ಬಂದೆಯಾ? ನಾರದರೆ, ನಾನು ಈಕೆಯನ್ನು ನೋಡದೇ ಇಲ್ಲವೆಂದು ಹೇಳುತ್ತಿದ್ದೀನಲ್ಲ. ರಾವಣ, ಏಕೆ ಅಬದ್ಧವನ್ನು ನುಡಿಯುವೆ? ನನ್ನನ್ನು ಬಾ ಎಂದು ಕರೆದುಕೊಂಡು ಬರಲಿಲ್ಲವೇ? ನನ್ನ ರೂಪ ಲಾವಣ್ಯವನ್ನು ಹಾಡಿ ಹೊಗಳಲಿಲ್ಲವೇ? ಅಯ್ಯೋಯ್ಯೋಯ್ಯೋಯ್ಯೋ, ಇದೇನು ನಿನ್ನ ಅಭಿರುಚಿ ರಾವಣ? ಈ ವಿಕಾರ ರೂಪದಲ್ಲಿ ನಿನಗೆ ಯಾವ ಸೌಂದರ್ಯ ಕಂಡಿತು ರಾವಣ? ನಾರದರೆ,
ನಾನು ಈಕೆಯನ್ನು ನೋಡಲೇ ಇಲ್ಲವೆಂದು ಹೇಳುತ್ತಿಲ್ಲವೇ? ಎಲ್ಲವೋ ಸುಳ್ಳುಗಾರ, ನೀನೇ ಶಿವನನ್ನು ಕೇಳಿ ನನ್ನನ್ನು ಕರೆದುಕೊಂಡು ಬಂದು ಈಗ ನನ್ನನ್ನು ನೋಡಲೇ ಇಲ್ಲ ಎಂದು ಹೇಳುತ್ತಿರುವೆಯಾ? ಇದೇನು ರಾವಣ, ನೀನು ಸುಳ್ಳು ಹೇಳಲು ಪ್ರಾರಂಭಿಸಿದೆಯಾ? ನಾರಾಯಣನ ಶಿವ 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 ಶಿವ. ಇಲ್ಲ ನಾರದರೆ, ಇಲ್ಲ. ನಾನು ಶಿವನ ಬಳಿ ಕಂಡ ಸುಂದರಿಯೇ ಬೇರೆ, ಈಕೆಯೇ ಬೇರೆ. ಈ ಅಕರಾಳ ವಿಕರಾಳ ರೂಪವನ್ನು ನನ್ನ ಹಿಂದೆ ಕರೆದುಕೊಂಡು ಹೋಗಲು ನನಗೆ ಬುದ್ಧಿ ಇಲ್ಲವೇನು? ಇಲ್ಲ, ನಾನೇ ಅವಳು, ಅವಳೇ ನಾನು. ನಿನ್ನ ಇಚ್ಛೆಯಂತೆ ನಾನು ನಿನ್ನ ಹಿಂದೆ ಬಂದಿದ್ದೇನೆ. ನೀನು ನನ್ನನ್ನು ಲಂಕೆಗೆ ಕರೆದುಕೊಂಡು ಹೋಗಲೇಬೇಕು. ನಾನು ನಿನ್ನ ಹಿಂದೆ ಬಂದೇ ಬರುತ್ತೇನೆ. ರಾವಣ, ನಿನ್ನ ಅದೃಷ್ಟವೇ ಅದೃಷ್ಟ. ಈ ಸುಂದರಿ ನಿನ್ನ ಅಂತಃಪುರವನ್ನು ಪ್ರವೇಶಿಸಿದ ಕೂಡಲೇ ಅಲ್ಲಿರುವ ಸುಂದರಿಯರೆಲ್ಲ ಇಂಥ ಸೌಂದರ್ಯ ತಮಗಿಲ್ಲವೆಂದು ಹೊಟ್ಟೆ ಕಿಚ್ಚಿನಿಂದ ಸುಟ್ಟು ಹೋಗುತ್ತಾರೆ. ಆಗ ಉಳಿಯುವವಳು ಇವಳೊಬ್ಬಳೇ. ಪರಿಹಾಸ ಮಾಡಬೇಡಿ ನಾರದರೆ. ನಾನು ಇವಳನ್ನು ಲಂಕೆಗೆ ಕರೆದುಕೊಂಡು ಹೋಗುವುದಿರಲಿ, ಇವಳನ್ನು ನೋಡಲು ನನ್ನಿಂದ ಸಾಧ್ಯವಿಲ್ಲ. ಇಲ್ಲ, ನೀನು ಮಾತಿಗೆ ತಪ್ಪಬಾರದು. ನೀನೇ ನನ್ನನ್ನು ದೂರ ಮಾಡಿದರೆ ನಾನು ಎಲ್ಲಿಗೆ ಹೋಗಲಿ? ಹೋಗು, ಎಲ್ಲಿಯಾದರೂ ಹಾಳಾಗಿ ಹೋಗು, ನನ್ನ ಹಿಂದೆ ಮಾತ್ರ ಬರಬೇಡ. ತಪಸ್ಸು ಮಾಡಿ ಪಡೆದವರ ಬೇಡವೆನ್ನುತ್ತಾರೆಯೇ? ಬೇಡ ಬೇಡ ಬೇಡ. ಬೇಡವೆಂದರೆ ಯಾರು ಕೇಳುತ್ತಾರೆ? ಹೋಗಲಿ, ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ನಾನು ಹೋಗುತ್ತೇನೆ. ಸಾಧ್ಯವಿಲ್ಲ. ರಾವಣ, ರಾವಣ, ನಿನಗೆ ಬುದ್ಧಿ ಇಲ್ಲವೇ? ನೀನು ಕ್ಷಮೆ ಕೇಳದಿದ್ದರೆ ಅವಳು ನಿನ್ನ ಬೆನ್ನು ಬಿಡುವುದಿಲ್ಲ. ಕೇಳಿಬಿಡು, ಕೇಳಿಬಿಡು. ಕ್ಷಮಿಸು, ನಾನು ನಿನ್ನನ್ನು ಕರೆತಂದು ತಪ್ಪು ಮಾಡಿದೆ. ಆಗಲಿ, ಕ್ಷಮಿಸಿದ್ದೇನೆ. ಹೋಗು. ಬೇಗ ನಿನ್ನ ಪುಷ್ಪಕ ವಿಮಾನವು ಏರಿ ಹೊರಟು ಹೋಗು. ಜಗದೀಶ್ವರಿ, ನಮೋ ನಮಃ, ನಮೋ ನಮಃ. ಸೋದರ ಖರಾಸುರ, ಸಾಕು ಮಾಡು ನಿನ್ನ ಕೇಕೆಯನ್ನು. ಅಲ್ಪರಾದ ನಿನ್ನ ಯೋಧರನ್ನು ಕಂಡು ಹೆಮ್ಮೆ ಪಡಬೇಡ. ಈಗ ನನ್ನ ಮಾತನ್ನು ಕೇಳು. ಸೋದರಿ ಶೂರ್ಪನಖಿ, ನಮ್ಮೆಲ್ಲರ ಅಗ್ರಜ ರಾವಣೇಶ್ವರ ಈ ಜನಸ್ಥಾನಕ್ಕೆ ನಿನ್ನನ್ನು ಅಧಿಪತಿಯನ್ನಾಗಿ ಕಳಿಸಿದ ಮೇಲೆ ನಾನು ದುಷ್ಣ ನಿನ್ನ ಮಾತುಗಳನ್ನು ಕೇಳುತ್ತಿಲ್ಲವೇ? ಇಲ್ಲವೆಂದು ಯಾರು ಹೇಳಿದವರು? ನನ್ನ ಸ್ವಂತ ಅಣ್ಣಂದಿರಾದ ರಾವಣ, ವಿಭೀಷಣ, ಕುಂಭಕರ್ಣರಂತೆ ನನ್ನ ಮಲಸೋದರರಾದ ನೀವು ಕೂಡ
ನನ್ನನ್ನು ಮಮತೆಯಿಂದಲೇ ಕಾಣುತ್ತಿದ್ದೀರಿ. ನಿಮ್ಮ ಧೈರ್ಯ ಪರಾಕ್ರಮಗಳೊಂದಿಗೆ ನಾನು ಈ ಜನಸ್ಥಾನದಲ್ಲಿ ಮಹಾರಾಣಿಯಾಗಿ ಮೆರೆಯುತ್ತಿದ್ದೇನೆ. ಶೂರ್ಪಣಖಿ, ನೀನು ಬಂದ ಕಾರಣವೇನು? ಏನಾದರೂ ಅವಸರದ ಕಾರ್ಯವಿದೆಯೇ? ಹೌದು ಸೋದರ, ನನ್ನ ಒಂದು ಆತಂಕವನ್ನು ನೀನು ನಿವಾರಿಸಬೇಕು. ಆತಂಕವೇ? ಅದೇನು ಹೇಳು ಸೋದರಿ. ಮಹಾಪರಾಕ್ರಮಿಗಳಾದ ನನ್ನ ರಾಕ್ಷಸ ಸೈನ್ಯ ರೆಪ್ಪೆ ಬಡಿಯುವಷ್ಟರಲ್ಲಿ ನಿನ್ನ ಆತಂಕವನ್ನು ನಿವಾರಿಸುತ್ತಾರೆ. ಸೋದರ ಖರಾಸುರ, ನನ್ನ ಪುತ್ರ ಶುಂಭಕುಮಾರ ಕಾಣುತ್ತಿಲ್ಲ. ಶುಂಭಕುಮಾರ ಕಾಣುತ್ತಿಲ್ಲವೆಂದರೆ ಅವನು ಎಲ್ಲಿಗೆ ಹೋದ ಸೋದರಿ? ಗೋದಾವರಿ ತೀರದಲ್ಲಿ ವಿಹರಿಸಿ ಬರುತ್ತೇನೆ ಎಂದು ಹೋದವನು ಇನ್ನೂ ಬಂದಿಲ್ಲ. ಅವನಿಗೇನಾಯಿತೋ ಎಂದು ನನಗೆ ಭಯವಾಗುತ್ತಿದೆ ಸೋದರ. ಇದೇನು ಶೂರ್ಪಣಖಿ, ಶುಂಭಕುಮಾರ ಎಳೆಯ ಹಸುಳೆಯೇ? ವೀರನಾದ ನಿನ್ನ ಪುತ್ರನ ಬಗ್ಗೆ ಆತಂಕ ಪಡುವುದೇ? ಅವನಿಗೆ ಕೇಡು ಮಾಡುವ ಧೈರ್ಯ ಯಾರಿಗಿದೆ? ಹದಿಹರೆಯದ ತರುಣ ಆಮೋದ ಪ್ರಮೋದಗಳಲ್ಲಿ ಮುಳುಗಿ ಸಮಯದ ಪರಿವೇ ಇಲ್ಲದೆ ಆನಂದದಲ್ಲಿ ಮೈಮರೆತಿರಬೇಕು. ಎಚ್ಚರವಾದಾಗ ತಾನಾಗಿಯೇ ಬರುತ್ತಾನೆ. ನಮ್ಮ ಸೈನಿಕರನ್ನು ಕಳಿಸಿ ಅವನ ಸಂತೋಷಕ್ಕೆ ಅಡ್ಡಿಪಡಿಸುವುದು ಬೇಡ. ಅಡ್ಡಿಪಡಿಸಬೇಕು ಎಂದು ನಾನು ಹೇಳುತ್ತಿಲ್ಲ ಸೋದರ. ಆದರೆ ನನ್ನ ಪುತ್ರ ಎಲ್ಲಿದ್ದಾನೆ, ಏನು ಮಾಡುತ್ತಿದ್ದಾನೆ ಎಂದು ನಾನು ತಿಳಿಯಬೇಕು. ಇನ್ನು ಸ್ವಲ್ಪ ಸಮಯ ಕಾಯುತ್ತೇನೆ. ಬರದಿದ್ದರೆ ನಾನೇ ಗೋದಾವರಿ ತೀರಕ್ಕೆ ಹೋಗಿ ಅವನನ್ನು ಹುಡುಕಿ ಕರೆದು ತರುತ್ತೇನೆ. ಎಷ್ಟಾದರೂ ತಾಯಿಯ ಹೃದಯ ಮಗನಿಗಾಗಿ ಮಿಡಿಯುವುದು ಸಹಜ. ಪಂಚವಟಿಯಲ್ಲಿ ಹುಡುಕು. ನಿನ್ನ ಮಗನ ವಿನೋದ ವಿಹಾರಗಳನ್ನು ಕಂಡು ಆನಂದ ಪಡು. ಆದರೆ ಶುಂಭಕುಮಾರನಿಗೆ ಏನಾದರೂ ಆಗುವುದೆಂದು ಆತಂಕ ಪಡುವುದು ಬೇಡ. ಆಗಲಿ ಸೋದರ, ನೀನು ನಿನ್ನ ಯುದ್ಧಾಭ್ಯಾಸವನ್ನು ಮುಂದುವರೆಸು. ಬನ್ನಿ ಬನ್ನಿ, ಮತ್ತಷ್ಟು ಅಭ್ಯಾಸ ಮಾಡೋಣ. ನಮ್ಮ ಸೈನ್ಯ ಸದಾ ಸನ್ನದ್ಧವಾಗಿರಬೇಕು. ಇಲ್ಲಿ ನೆಲ ಸಮತಟ್ಟಾಗಿದೆ. ಸುತ್ತಲೂ ನಿಸರ್ಗ ಸುಂದರವಾಗಿದೆ. ಲಕ್ಷ್ಮಣ, ಪರ್ಣಕುಟೀರವನ್ನು ಇಲ್ಲಿಯೇ ನಿರ್ಮಿಸಬಹುದು. ನೀನು ಹೇಳಿದಂತೆ ಈ ಸ್ಥಳವು ಅನುಕೂಲಕರವಾಗಿದೆ. ವೈದೇಹಿ, ನಿನಗೆ ಈ ಸ್ಥಳ ಇಷ್ಟವಾಯಿತೆ? ನಿಮಗೆ ಇಷ್ಟವಾದ ಮೇಲೆ ನನಗೂ ಇಷ್ಟವಾದಂತೆ. ನಿಜವಾಗಲೂ ಈ ಸ್ಥಳ ಮನೋಹರವಾಗಿದೆ. ಹೌದು ದೇವಿ, ಈ ಪ್ರದೇಶ ನಯನ ಮನೋಹರವಾಗಿದೆ. ಹತ್ತಿರದಲ್ಲಿರುವ ಗೋದಾವರಿ ನದಿಯ ಕಡೆಯಿಂದ ತಂಗಾಳಿ ಬೀಸುತ್ತಿದೆ. ಸಹೋದರ, ಹಾಗಾದರೆ ನಾನು ಕುಟೀರವನ್ನು ನಿರ್ಮಿಸಲು ಆರಂಭಿಸಲೇ? ಅಗತ್ಯವಾಗಿ ಆರಂಭಿಸು. ಸೀತೆ, ಇತ್ತಪ್ಪ. ಲಕ್ಷ್ಮಣ, ಪರ್ಣಕುಟೀರವನ್ನು ನಿರ್ಮಿಸುವಷ್ಟರಲ್ಲಿ ನಾವು ಪ್ರಕೃತಿಯ ಸೊಬಗನ್ನು ನೋಡಿ ಬರೋಣ. ಲಕ್ಷ್ಮಣ, ಪರ್ಣಕುಟೀರಕ್ಕೆ ಈ ಮರವನ್ನು ಕತ್ತರಿಸು. ಹಾಗೆ ಆಗಲಿ ಸಹೋದರ. ಮೊದಲು
ಸೋದರ, ಸೋದರಿ, ಯುದ್ಧಾಭ್ಯಾಸ ಮಾಡಿ ಆಯಾಸಗೊಂಡು ಮಲಗಿದ್ದರೆ ಏಕೆ ಎಚ್ಚರಿಸುತ್ತಿರುವೆ? ಸೋದರ, ನಾನು ದುಸ್ವಪ್ನವೊಂದನ್ನು ಕಂಡೆ. ಎಂತಹ ದುಸ್ವಪ್ನ ಸೋದರಿ? ಯಾರೋ ಒಬ್ಬ ಪರಾಕ್ರಮಿ ನನ್ನ ಕುಮಾರನಿಗೆ ಕೇಡು ಮಾಡಿದಂತೆ ಕನಸಾಯಿತು ಸೋದರ. ಕನಸು? ಕನಸೇ? ಅದು ನನಸಲ್ಲ ಸೋದರಿ. ಇದಕ್ಕೆ ನಿನ್ನ ಮಗನ ಮೇಲಿರುವ ಅತಿಯಾದ ಮಮಕಾರವೇ ಕಾರಣ. ಸೋದರ, ಇದು ಉದಾಸೀನ ಮಾಡುವ ಸಮಯವಲ್ಲ. ಈಗಾಗಲೇ ಶುಂಭಕುಮಾರನು ಬರಬೇಕಿತ್ತು. ಅವನು ಇನ್ನೂ ಬಾರದಿರುವುದನ್ನು ಕಂಡರೆ ನಾ ಕಂಡ ಕನಸು ನಿಜವಾಗಿದೆಯೇನೋ ಎಂದು ಭಯವಾಗುತ್ತಿದೆ. ಸೋದರಿ, ನೀನೇಕೆ ಇಷ್ಟು ಅಂಜುಬುರಿಕೆಯಾದೆ? ಶುಂಭಕುಮಾರ ನನ್ನಿಂದಲೇ ಸಕಲ ಶಸ್ತ್ರಾಸ್ತ್ರಗಳನ್ನು ಕಲಿತು ವೀರನಾಗಿದ್ದಾನೆ. ಅವನಿಗೆ ಯಾವ ಅಪಾಯವೂ ಆಗುವುದಿಲ್ಲವೆಂದರೆ ನೀನೇಕೆ ಕೇಳುವುದಿಲ್ಲ? ಆಗಲಿ, ನೀನು ವಿಶ್ರಾಂತಿ ತೆಗೆದುಕೋ. ನನ್ನ ಮಗನಿಗೇನಾದರೆ ನಿನಗೇನು? ನನ್ನ ಪುತ್ರನನ್ನು ನಾನೇ ಹುಡುಕಿಕೊಳ್ಳುತ್ತೇನೆ. ನನ್ನ ಸೋದರಿಗೆ ಇದೆಂಥ ಭ್ರಮೆ! ಪುಟ್ಟ ವಿಷಯವನ್ನು ಬೆಟ್ಟ ಮಾಡಿ ತಲೆ ಕೆಡಿಸುತ್ತಾಳಲ್ಲ. ಹತ್ತು ವರುಷಕ್ಕೂ ಮೀರಿ ಕಳೆದಿದೆ ರಾಮನ ವನವಾಸ. ಅಸುರ ಕುಲಕ್ಕೆ ಸಿಂಹ ಸ್ವಪ್ನವು ಮುನಿ ಜನಗಳ ಪ್ರೇಮವು. ಮುನಿ ಅಗಸ್ತ್ಯರ ಸಲಹೆ ಪಡೆದು ಉಳಿದ ಕಾಲವ ಕಳೆಯಲು ಪಂಚವಟಿಯಲಿ ಪರ್ಣಕುಟಿಯನು ರಾಮನನುಜನು ರಚಿಸಲು. ಉಳಿದ ಕಾಲವ ಕಳೆಯಲು ಪಂಚವಟಿಯಲಿ ಪರ್ಣಕುಟಿಯನು ರಾಮನನುಜನು ರಚಿಸಲು. ಪಾವನ ಗೋದಾವರಿ ನದಿಯು ಪಂಚವಟಿ ಬಳಿ ಹರಿದಿರೆ. ಪಾವನ ಗೋದಾವರಿ ನದಿಯು ಪಂಚವಟಿ ಬಳಿ ಹರಿದಿರೆ. ಮನವ ಸೆಳೆವ ವನದ ಸಿರಿಗೆ ಸೀತಾರಾಮರು ನಲಿದಿರೆ. ಮನವ ಸೆಳೆವ ವನದ ಸಿರಿಗೆ ಸೀತಾರಾಮರು ನಲಿದಿರೆ. ಶಾಂತವಿರಲಿ ಪ್ರಶಾಂತವಿರಲಿ ಪಂಚವಟಿಯಲಿ ವಾಸವು. ಶಾಂತವಿರಲಿ ಪ್ರಶಾಂತವಿರಲಿ ಪಂಚವಟಿಯಲಿ ವಾಸವು ಅನ್ನೋ ಆಸೆಯ ತಡೆವ ಅಸುರರ ಪಡೆ ಬಳಿದೆ ಜನಸ್ಥಾನವು. ಅಸುರರ ಪಡೆ ಬಳಿದೆ ಜನಸ್ಥಾನವು. ಇದೇನು? ಇದ್ದಕ್ಕಿದ್ದಂತೆ ಈ ಪರ್ಣಕುಟೀರ ಎಲ್ಲಿಂದ ಬಂತು? ಈ ಪಂಚವಟಿಯಲ್ಲಿ ನನಗೆ ತಿಳಿಯದೆ ಈ ಪರ್ಣಕುಟೀರವನ್ನು ಕಟ್ಟಿರುವ ತಪಸ್ವಿಗಳು ಯಾರಿರಬಹುದು? ಯಾರಾದರಾಗಿರಲಿ,
ನನ್ನ ಕಣ್ಣಿಗೆ ಕಾಣದೆ ಎಲ್ಲಿ ಹೋಗುತ್ತಾರೆ? ಮೊದಲು ನನ್ನ ಪುತ್ರ ಶುಂಭಕುಮಾರನನ್ನು ಹುಡುಕುತ್ತೇನೆ. ಆ ನಂತರ ಈ ಹೊಸಬರನ್ನು ವಿಚಾರಿಸಿಕೊಳ್ಳುತ್ತೇನೆ. ಹಾ, ಶುಂಭಕುಮಾರ, ಸಹೋದರ, ಏನಾಯ್ತು? ಏನು ಯೋಚನೆ? ಲಕ್ಷ್ಮಣ, ಈ ನದಿಯನ್ನು ನೋಡುತ್ತಿದ್ದರೆ ನನಗೆ ಅಯೋಧ್ಯೆ ಹಾಗೂ ಸರಿಯೂ ನದಿಯ ನೆನಪಾಗುತ್ತಿದೆ. ಅದರೊಂದಿಗೆ ನನಗೆ ಭರತನು ಕೂಡ ನೆನಪಾಗುತ್ತಿದ್ದಾನೆ. ಅವನು ಈಗ ಏನು ಮಾಡುತ್ತಿರುತ್ತಾನೋ ಏನೋ. ಇದೇ ಸಮಯದಲ್ಲಿ ದುಃಖಿತನಾಗಿರುವ ಮಹಾತ್ಮನಾದ ಭರತ ನಿನ್ನ ಮೇಲಿನ ಭಕ್ತಿಯಿಂದ ತಪೋನಿರತನಾಗಿರಬಹುದು. ಲಕ್ಷ್ಮಣ, ಭರತ ತಾನು ರಾಜಪುತ್ರನೆಂಬ ಅಭಿಮಾನವನ್ನು ತೊರೆದಿದ್ದಾನೆ. ರಾಜ್ಯ ಭೋಗಗಳನ್ನು ತ್ಯಜಿಸಿದ್ದಾನೆ. ಅವನು ತಪಸ್ವಿಗಳಂತೆ ನಿಮಿತ್ತವಾದ ಆಹಾರವನ್ನು ಸೇವಿಸುತ್ತಾ ನೆಲದ ಮೇಲೆ ಮಲಗುತ್ತಿರಬಹುದು. ನಾವು ಈಗ ಈ ಗೋದಾವರಿಗೆ ಬಂದಿರುವಂತೆ ಭರತ ಪ್ರಜೆಗಳಿಂದ ಪರಿವೃತನಾಗಿ ಸರಯೂ ನದಿಗೆ ಹೋಗುತ್ತಿರಬಹುದು. ಸಹೋದರ, ಸುಕುಮಾರನಾದ ಭರತ ತಣ್ಣಗೆ ಕೊರೆಯುವ ಆ ಸರಿಯು ನದಿಯ ನೀರಿನಲ್ಲಿ ಹೇಗೆ ತಾನೇ ಸ್ನಾನ ಮಾಡುತ್ತಾನೆ? ಲಕ್ಷ್ಮಣ, ತಂದೆಯ ಮೇಲಿನ ಭಕ್ತಿಯಿಂದ ನೀವು ವನವಾಸದ ಕಷ್ಟವನ್ನು ಕಷ್ಟವೆಂದು ತಿಳಿಯುವುದಿಲ್ಲ. ಅದರಂತೆಯೇ ಸೋದರನ ಮೇಲಿನ ಭಕ್ತಿಯಿಂದ ಭರತನಿಗೆ ಯಾವ ಕಷ್ಟವೂ ಕಷ್ಟವೆನ್ನಿಸುವುದಿಲ್ಲ. ಹೌದು ಅತ್ತಿಗೆ, ಮಹಾತ್ಮನಾದ ಭರತ ಈಗ ಸ್ವರ್ಗವನ್ನೇ ಜಯಿಸಿಬಿಟ್ಟಿದ್ದಾನೆ. ಏಕೆಂದರೆ ಅವನು ನಗರದಲ್ಲಿದ್ದು ವನವಾಸಿಯಂತೆ ಬದುಕುತ್ತಿದ್ದಾನೆ. ಲೋಕದಲ್ಲಿ ಮಕ್ಕಳು ತಾಯಿಯಂತೆ ಇರುತ್ತಾರೆ ಎಂದು ಹೇಳುತ್ತಾರೆ. ಆದರೆ ನಮ್ಮ ಸಹೋದರ ಭರತ ತನ್ನ ತಾಯಿಯಂತೆ ಕ್ರೂರ ಸ್ವಭಾವದವನಾಗಲಿಲ್ಲ. ಕೂಡುದು ಲಕ್ಷ್ಮಣ, ನಮ್ಮ ಮಾತೆಯಾದ ಕೈಕೇಯಿ ದೇವಿಯವರನ್ನು ನಾವು ಯಾವುದೇ ಕಾರಣಕ್ಕೂ ನಿಂದಿಸಬಾರದು. ಕ್ಷಮಿಸು ಸಹೋದರ. ಲಕ್ಷ್ಮಣ, ಭರತನ ನೆನಪು ನನ್ನನ್ನು ಬಹುವಾಗಿ ಕಾಡುತ್ತಿದೆ. ಕಾಲ್ಬುಡದಲ್ಲಿದ್ದ ಸುಖವನ್ನು ತ್ಯಜಿಸಿ ವಿರಕ್ತನಂತೆ ಬಾಳುತ್ತಿರುವ ಗುಣವಂತನಾದ ಸೋದರನನ್ನು ಕಾಣಬೇಕೆಂದು ನನ್ನ ಮನಸ್ಸು ತವಕಿಸುತ್ತಿದೆ. ಸಹೋದರ, ನನ್ನಲ್ಲೂ ಅದೇ ಭಾವನೆ ಇದೆ. ಸಪರಿವಾರನಾಗಿ ಅರಣ್ಯಕ್ಕೆ ಬಂದಿದ್ದಾಗ ಅವನು ಆಡಿದ ಮಧುರ ಮಾತುಗಳು, ಅವನ ಸ್ನೇಹದ ನಡವಳಿಕೆ ಎಲ್ಲವೂ ನನಗೆ ಮತ್ತೆ ಮತ್ತೆ ನೆನಪಾಗುತ್ತಿದೆ. ಲಕ್ಷ್ಮಣ, ಸಾತ್ವಿಕನಾದ ಭರತನನ್ನು, ಶತ್ರುಘ್ನನನ್ನು ನಾನು ಮತ್ತೆ ಯಾವಾಗ ಕಾಣುತ್ತೇನೋ. ಅದಿರಲಿ, ನಾವೀಗ ಮೊದಲು ನಮ್ಮ ಸ್ನಾನಾದಿಗಳನ್ನು ಮುಗಿಸೋಣ. ಆಗಲಿ ಸಹೋದರ. ದೇವಿ, ಏಕೆ ನಗುತ್ತಿರುವೆ? ಹಿಂದೆ ನಾನು ಕಾಳಿಯ ರೂಪ ತಾಳಿದಾಗ ರಾವಣ ಅದನ್ನು ಕಂಡು ಓಡಿ ಹೋದದ್ದು ನೆನಪಾಗಿ ನಗು ಬಂತು ದೇವ. ರಾವಣ ಎಂಥ ಭಕ್ತ, ಎಂಥ ಪರಾಕ್ರಮಿ. ಆದರೆ ಅವನು ದುರ್ಮಾರ್ಗದಲ್ಲಿ ನಡೆಯುತ್ತಾ ತಾನೇ ಕಷ್ಟಗಳನ್ನು ತಂದುಕೊಳ್ಳುತ್ತಿದ್ದಾನೆ. ಭಕ್ತನೆಂದು ಅವನ ದುಷ್ಟತನಗಳನ್ನು ಎಲ್ಲಿಯವರೆಗೂ ಸಹಿಸಿಕೊಳ್ಳುವುದು ಸ್ವಾಮಿ? ಎಲ್ಲ ದುಷ್ಟತನಗಳಿಗೂ ಕೊನೆ ಬರಬೇಕಲ್ಲವೇ? ಹೌದು ದೇವಿ, ರಾವಣನ ದುಷ್ಟ ಕಾರ್ಯಗಳು ನಿಲ್ಲಲೇಬೇಕು. ಇಲ್ಲವಾದರೆ ಅವನ ದುಷ್ಟ ಕಾರ್ಯಗಳಿಂದ ಅವನ ಉಸಿರೇ ನಿಂತು ಹೋಗುವುದು. ಅದು ಹೇಗೆ ಸ್ವಾಮಿ? ಭೂಲೋಕದಲ್ಲಿ ಮಹಾವಿಷ್ಣುವು ರಾಮನ ಅವತಾರ ತಾಳಿರುವುದು ಈ ರಾವಣನ ಸಲುವಾಗಿಯೇ ದೇವಿ. ದೇವ, ರಾಮನ ಕಥೆಯನ್ನು ಕೇಳಿ
ರಾಮನನ್ನು ಅವನ ಪತ್ನಿ ಸೀತೆಯನ್ನು ಕಾಣುವ ಆಸೆಯಾಗಿದೆ. ಅಗತ್ಯವಾಗಿ ದೇವಿ. ಲಕ್ಷ್ಮೀನಾರಾಯಣರು ಸಾಮಾನ್ಯ ಮಾನವರಂತೆ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆಗಾಗಿ ಚಿತ್ರಕೂಟದಲ್ಲಿ ವನವಾಸ ಮಾಡುತ್ತಿದ್ದಾರೆ. ಅಲ್ಲಿಗೆ ಹೋಗಿ ನೋಡಿ ಬರೋಣ. ಆದರೆ ಈ ರೀತಿಯಲ್ಲಿ ಅಲ್ಲ, ಒಂದು ಚಮತ್ಕಾರದ ಮೂಲಕ. ಅದು ಹೇಗೆ ಸ್ವಾಮಿ? ಹಾಗೆ ಆಗಲಿ ಸ್ವಾಮಿ. ಸುಂದರವಾದ ಹೂಗಳನ್ನು ತಂದು ಕೊಡುತ್ತೇನೆ ಎಂದು ಹೋದ ನನ್ನ ಸ್ವಾಮಿ ಇನ್ನು ಏಕೆ ಬಂದಿಲ್ಲ? ಬೇಕೆಂದೇ ನಾನು ಕಾಯುವಂತೆ ಮಾಡುವ ವಿನೋದವೋ? ಸೀತೆ, ನೋಡು, ನಿನಗಾಗಿ ಈ ಮನೋಹರವಾದ ಹೂವುಗಳನ್ನು ತಂದಿದ್ದೇನೆ. ಸೀತೆ, ಏಕೆ ಮೌನ? ನನ್ನ ಕಡೆ ನೋಡುವುದಿಲ್ಲವೇ? ನಾನು ತಡವಾಗಿ ಬಂದೆ ಎಂದು ನನ್ನ ಮೇಲೆ ಕೋಪವೇ? ಎಲ್ಲಾದರೂ ಉಂಟೆ? ನಾನು ನಿಮ್ಮ ಮೇಲೆ ಕೋಪ ಮಾಡಿಕೊಳ್ಳುತ್ತೇನೆಯೇ? ಇಲ್ಲ ಸೀತೆ, ನಿನಗೆ ಖಂಡಿತವಾಗಿಯೂ ನನ್ನ ಮೇಲೆ ಕೋಪವಿದೆ. ಅದು ನನಗೆ ಗೊತ್ತು. ನಾನೇನು ಮಾಡಲಿ? ನಿನ್ನ ಮನಸ್ಸಿಗೆ ಸಂತೋಷವಾಗುತ್ತದೆ ಎಂದು ನಾನು ಈ ಅರಣ್ಯವನ್ನೆಲ್ಲ ಅಲೆದು ನಿನಗಾಗಿ ಈ ಹೂಗಳನ್ನು ತಂದೆ. ಬೆಟ್ಟಗಳನ್ನೇರಿದೆ, ಕಣಿವೆಗಳನ್ನಿಳಿದೆ. ನಿನಗಾಗಿ ಎಷ್ಟು ಶ್ರಮಪಟ್ಟರೂ ನೀನು ನನ್ನ ಮುಖವನ್ನು ಕಾಣದೆ ಸುಮ್ಮನೆ ಕುಳಿತಿರುವೆಯಲ್ಲ. ಅಂದ ಮೇಲೆ ಈ ಹೂಗಳಿಂದ ಏನು ಪ್ರಯೋಜನ ಹೇಳು? ಇದನ್ನು ಎಸೆದು ಬಿಡುತ್ತೇನೆ. ಬೇಡ ಸ್ವಾಮಿ, ನನಗಾಗಿ ತಂದ ಹೂಗಳನ್ನು ಎಸೆಯಬೇಡಿ. ಅರ್ಧನಾರೀಶ್ವರ, ನಮೋ ನಮಃ. ನಾರಿಯನ್ನು ಬಿಟ್ಟು ಈಶ್ವರ ಮಾತ್ರ ಬಂದಿರುವರಲ್ಲ? ಏನು? ನಾನು ಅರ್ಧನಾರೀಶ್ವರನೇ? ಹೌದು ಹೌದು ಹೌದು, ನಾವಿಬ್ಬರು ಅರ್ಧನಾರೀಶ್ವರರಂತೆ ಸದಾ ಜೊತೆಯಲ್ಲಿ ಇರುತ್ತೇವೆ ಎಂದು ನಿನ್ನ ಮಾತಿನ ಅರ್ಥವಲ್ಲವೇ? ಕೈಲಾಸವಾಸ, ಗೌರೀಶ, ಪರಮೇಶ್ವರ, ಈ ಅರಣ್ಯದಲ್ಲಿ ನಿನ್ನ ದರ್ಶನ ಭಾಗ್ಯ ಲಭ್ಯವಾಗಿದೆ ಎಂದು ನನಗೆ ಪರಮ ಸಂತೋಷವಾಗಿದೆ. ಆದರೆ ಮಾತೆ ಪಾರ್ವತಿ ದೇವಿಯೂ ನಿನ್ನೊಂದಿಗೆ ಇದ್ದಿದ್ದರೆ ನನ್ನ ಸಂತೋಷವು ನೂರ್ಮಡಿ. ಜಗದ ಮಾತಾ ಪಿತೃಗಳಾದ ಪಾರ್ವತಿ ಪರಮೇಶ್ವರರನ್ನು ಜೊತೆಯಾಗಿ ಕಾಣುವ ಆಸೆಯಾಗಿದೆ ದೇವ. ಖಂಡಿತ ನಿನ್ನ ಆಸೆ ಈಡೇರುತ್ತದೆ. ಅಂದರೆ ನನ್ನೊಡನೆ ಪಾರ್ವತಿಯೂ ಬಂದಿದ್ದಾಳೆ. ನಾನು ಇಲ್ಲಿ, ಅವಳು ಅಲ್ಲಿ. ಸ್ವಾಮಿ, ಸೀತೆ, ನಾನು ಬರುವುದು ತಡವಾಯಿತೆಂದು ನೀನೇ ನನ್ನನ್ನು ಹುಡುಕಿಕೊಂಡು ಬಂದು ಬಿಟ್ಟೆಯಾ? ದಾರಿಯಲ್ಲಿ ಬರುತ್ತಾ ಸುಂದರವಾದ ಜಿಂಕೆಗಳ ಹಿಂಡನ್ನು ನೋಡಿದೆ. ಅವುಗಳನ್ನು ನೋಡಿ ಎಲ್ಲವನ್ನೂ ಮರೆತು ಬಿಟ್ಟೆ. ನನ್ನನ್ನು ಮರೆತು ಬಿಟ್ಟೆಯಾ? ಆ ಕ್ಷಣದಲ್ಲಿ ಮರೆತೆನೆಂದರೆ ಅತಿಶಯೋಕ್ತಿ ಅಲ್ಲ. ಹೌದೇನು? ಹಾಗಾದರೆ ಆ ಜಿಂಕೆಗಳನ್ನು ನೋಡುತ್ತಾ ಅಲ್ಲಿಯೇ ಇದ್ದು ಬಿಡಬೇಕಾಗಿತ್ತು. ಏಕೆ ಸ್ವಾಮಿ, ಈ ದಿನ ನನ್ನ ಮೇಲೆ ಅಷ್ಟು ಕೋಪ? ಇಲ್ಲ ಸೀತೆ, ನಾನು ನಿನ್ನ ಮೇಲೆ ಏಕೆ ಕೋಪಿಸಿಕೊಳ್ಳಲಿ? ಇಲ್ಲ ಸ್ವಾಮಿ, ನೀವು ಕೋಪ ಮಾಡಿಕೊಂಡಿದ್ದೀರಿ. ಹೇಳಿ ಸ್ವಾಮಿ,
ನನ್ನ ಕಾರಣದಿಂದ ನಿಮಗೆ ಬೇಸರವಾಗಿದ್ದರೆ ನೀವು ಏನು ಶಿಕ್ಷೆ ಕೊಟ್ಟರೂ ನಾನು ಅನುಭವಿಸಲು ಸಿದ್ಧಳಾಗಿದ್ದೇನೆ. ಇಲ್ಲ ಸೀತೆ, ಹಾಗೆನ್ನ ಬೇಡ. ದೇವತೆಯಾದರೂ ನನ್ನ ವೇಷ ಬಹಳ ಹೊತ್ತು ನಿಲ್ಲಲಿಲ್ಲ. ಮಾತೆ, ನನ್ನ ಆತ್ಮ, ನನ್ನ ಪ್ರಾಣ ಪ್ರಿಯಳಾದ ಸೀತೆ ಯಾರು ಯಾರಲ್ಲ ಎಂಬುದನ್ನು ಗುರುತಿಸುವುದು ಆಶ್ಚರ್ಯವೇ? ಹೌದು ರಾಮಚಂದ್ರ, ನೀನು ಬರೀ ರಾಮನಲ್ಲ, ಸೀತಾರಾಮ. ಪಾರ್ವತಿ ಸಮೇತ ಶಿವ ಅರ್ಧನಾರೀಶ್ವರನೆನಿಸಿಕೊಂಡಂತೆ ನೀನು ಸೀತೆಯು ಎರಡು ದೇಹ ಒಂದೇ ಜೀವ. ಅದು ನಿತ್ಯ ಸತ್ಯ ಮಾತೆ. ನೀನು ಏಕಪತ್ನಿ ವ್ರತಸ್ಥನೆಂಬುದು ಲೋಕವಿಖ್ಯಾತ. ಸೀತೆಯಲ್ಲಿರುವ ನಿನ್ನ ಅನುಪಮ ಪ್ರೇಮವನ್ನು ಪರೀಕ್ಷಿಸಿ ನೋಡಲೆಂದೇ ಈ ವೇಷ. ಮಾತೆ, ನನಗೆ ಪಾರ್ವತಿ ಪರಮೇಶ್ವರರನ್ನು ಒಟ್ಟಿಗೆ ನೋಡಬೇಕೆಂಬ ಆಸೆ ಆಗುತ್ತಿದೆ. ಆ ಆಸೆ ಈಗಲೇ ಈಡೇರುತ್ತದೆ. ಅಂದರೆ ಪರಮೇಶ್ವರನು ಆಗಮಿಸಿದ್ದಾನೆ ರಾಮಚಂದ್ರ. ಕುಮಾರ, ಏನಾಯ್ತು ಕಂದ ನಿನಗೆ? ಏಕೆ ಇಲ್ಲಿ ಬಿದ್ದಿರುವೆ? ಬಾಣ? ಕುಮಾರ, ನಿನಗೆ ಬಾಣವನ್ನು ಬಿಟ್ಟವರು ಯಾರು? ನಿನ್ನ ಅವಸ್ಥೆಯನ್ನು ನೋಡಲಾಗುತ್ತಿಲ್ಲವಲ್ಲ ಮಗನೇ. ಕಂದ, ಅಯ್ಯೋ, ನಾನು ಕಂಡ ಕೆಟ್ಟ ಕನಸು ಸತ್ಯವಾಗಿ ಹೋಯ್ತಲ್ಲ. ಸಹಿಸಲಾರದ ನೋವು. ಇದೇನಾಯ್ತು? ನಿನಗೆ ಕೇಡು ಮಾಡಲು ಸಾಧ್ಯವಿಲ್ಲ ಎಂಬ ಆತರನ ಮಾತು ಹುಸಿಯಾಗಿ ಹೋಯ್ತಲ್ಲ. ಕಂದ, ನಿನ್ನ ಈ ದುರವಸ್ಥೆಗೆ ಯಾರು ಕಾರಣ? ಹೇಳು ಕುಮಾರ, ಹೇಳು. ಈಗಲೇ ಆ ಪಾಪಿಯ ಗೆದೆಯನ್ನು ಬಗೆದು ಅವನ ರಕ್ತವನ್ನು ಕುಡಿಯುತ್ತೇನೆ. ನಿನ್ನ ಈ ಅವಸ್ಥೆಯನ್ನು ನೋಡಲಾಗುತ್ತಿಲ್ಲವಲ್ಲ ಕಂದ. ಕುಮಾರ, ಹೇಳು ಕುಮಾರ, ನಿನ್ನ ಈ ದುರವಸ್ಥೆಗೆ ಯಾರು ಕಾರಣ? ಮಾತೆ, ಇಬ್ಬರು ಪರಾಕ್ರಮಿಗಳಾದ ಮಾನವ ಪುರುಷರು ಮತ್ತು ಒಬ್ಬಳು ಚೆಲುವೆ ಗೋದಾವರಿ ತೀರದ ಪಂಚವಟಿಯಲ್ಲಿ ಪರ್ಣ ಕುಟೀರವನ್ನು ನಿರ್ಮಿಸಿ ವಾಸಿಸಲು ಬಂದಿದ್ದಾರೆ. ನಾನು ಹೊಸಬರನ್ನು ಕಂಡು ಮರೆಯಲ್ಲಿ ನಿಂತು ನೋಡುತ್ತಿದ್ದೆ. ಅವರಲ್ಲಿ ದೊಡ್ಡವನು ನಾನಿದ್ದ ಮರವನ್ನು ನೋಡಿ ಕತ್ತರಿಸುವಂತೆ ಹೇಳಿದ. ಅವರಲ್ಲಿ ಚಿಕ್ಕವನು ನಾನು ಮರವೆಂದು ಭಾವಿಸಿ ನನ್ನ ಮೇಲೆ ಬಾಣವನ್ನು ಪ್ರಯೋಗಿಸಿದ. ನಾನು ಕುಸಿದು ಬಿದ್ದೆ ಮಾತೆ. ಈಗ ಸಾವು
ಹತ್ತಿರವಾಗಿದೆ. ಹೇಗೆ ಹೀಗೆ ಮಾಡಿದೆ ಕಂದ? ಅವರ ವಿಷಯ ನನಗೆ ಹೇಳಿದ್ದರೆ ನಾನೇ ಅವರ ಹೆಡೆಮುರಿ ಕಟ್ಟಿ ನಿನಗೆ ತಂದು ಕೊಡುತ್ತಿದ್ದೇನಲ್ಲ. ನಿನ್ನನ್ನು ಈ ಸ್ಥಿತಿಗೆ ಕಾರಣರಾದ ಅವರನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ಈಗಲೇ ಹೋಗಿ ಅವರನ್ನು ನಾಶ ಮಾಡುತ್ತೇನೆ. ಬೇಡ ಮಾತೆ, ಬೇಡ, ತುಡುಕಬೇಡ. ತುಡುಕಿ ನನ್ನಂತೆ ನೀನೂ ಬಲಿಯಾಗಬೇಡ. ಈ ಶೂರ್ಪನಖಿಯನ್ನು ಬಲಿ ಹಾಕುವುದು ಅಷ್ಟು ಸುಲಭವಲ್ಲ. ಇಲ್ಲ ಮಾತೆ, ಅವರು ಬಲಶಾಲಿಗಳೆಂದು ಕಾಣುತ್ತಿದೆ. ಅವರ ಬಲಾಬಲಗಳನ್ನು ತಿಳಿಯದೆ ಆತುರ ಪಡಬೇಡ. ಆಗಲಿ ಕುಮಾರ, ನಾನು ಆತುರ ಪಡುವುದಿಲ್ಲ. ಆದರೆ ನಿನ್ನ ಸಾವಿನ ಸೇಡನ್ನು ತೀರಿಸಿಕೊಳ್ಳದೆ ನಾನು ಸುಮ್ಮನೆ ಇರುವುದಿಲ್ಲ. ಕ್ಷಮಿಸು ಮಾತೆ, ಆ ಮಾನವ ಸ್ತ್ರೀಯ ಸೌಂದರ್ಯಕ್ಕೆ ಮರುಳಾಗಿ ಮರವಾಗಿ ನಿಂತು ಮರಣವನ್ನು ತಂದುಕೊಂಡೆ. ಇಲ್ಲ ಕುಮಾರ, ನಿನಗೆ ಏನೂ ಆಗುವುದಿಲ್ಲ. ಕಾಲ ಬಂದಿದೆ. ನಾನು ನಿನ್ನನ್ನು ಸಾಯಲು ಬಿಡುವುದಿಲ್ಲ ಕುಮಾರ. ಮಾತೆ, ಇಲ್ಲ ಕುಮಾರ, ಮಾತೆ, ಕುಮಾರ.